20 ವರ್ಷದಿಂದ ಆ ಬ್ರಿಡ್ಜ್ ಬಗ್ಗೆ ಆ ಬ್ರಿಡ್ಜ್ ಅಭಿವೃದ್ಧಿ ಮಾಡ್ತೀವಿ ಅಂತಲೇ ಬರೋ ಸರ್ಕಾರಗಳೆಲ್ಲ ಹೇಳ್ಕೊಂಡೇ ಬಂದಿದೆ. ಹೇಳ್ಕೊಂಡೇ ಬಂದಿದೆ ಸರ್. ಬಟ್ ಅಭಿವೃದ್ಧಿ ಮಾತ್ರ ಅದು ಅಲ್ಲ, ಸರ್ಕಾರದಲ್ಲಿ ಕೂಡ ಭಾಳ ಸಮಸ್ಯೆ ಇರ್ತೈತೆ. ನಾವು ಇವತ್ತು ಹೇಳಿರ್ತೀವಿ, ಅದು ಮತ್ತೆ ಅಲ್ಲಿ ಕೊನೆಗೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ದುಡ್ಡಿನ ಅವಶ್ಯಕತೆ ಕೂಡ ಭಾಳ ಮುಖ್ಯ. ಈ ಸಾರಿ ನಾವು ರಾಜ್ಯದಲ್ಲಿ ಸುಮಾರು ಹಳೆ ಬ್ರಿಡ್ಜನ್ನು ತೊಗೊಳ್ಳಿಕ್ಕೆ ಈ ಬಜೆಟ್ನಲ್ಲಿ ನಮ್ಗೆ ದುಡ್ಡು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಗೆ ತೊಗೊಳ್ಳಿಕ್ಕೆ ಸಾಧ್ಯ ಇದೆ. ಸುಮಾರು ಬ್ರಿಡ್ಜನ್ನು ನಾವು ಹಳೆದು ಯಾವುದು ಸಿಂಗಲ್ ಲೈನ್ ಇದೆ ಅಥವಾ ವೀಕ್ ಆಗಿದೆ ಅಂಥವನ್ನೆಲ್ಲ ಪರ್ಯಾಯವಾಗಿ ಸೇತುವೆ ನಿರ್ವಹಣೆ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಚರ್ಚೆ ಕೂಡ ಅಲ್ಲಲ್ಲಿ ಚರ್ಚೆ ನಡೀತಾ ಇದೆ. ಇನ್ನೂ ಅಂತಿಮವಾಗಿ ಕೇಂದ್ರ ಸರ್ಕಾರ ಮೊದಲು ಜನಗಣತಿ ಮಾಡಬೇಕು. ಅವರು ನಂತರ ಜನಗಣತಿ ಆಧಾರದ ಮೇಲೆ ವಿಂಗಡಣೆ ಮಾಡಬೇಕಾಗುತ್ತೆ. ಇದು ಇನ್ನೂ ಬಹುಶಃ 2 ವರ್ಷ ಸಮಯ ಬೇಕಾಗ್ತದೆ, 2 years. ಈ 28ಕ್ಕೆ ಅದೆಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಜನಗಣತಿ ಪ್ರಾರಂಭ ಆಗಿಲ್ಲ. ಫಸ್ಟ್ ಜನಗಣತಿ ಆಗಬೇಕಾದು. ಸರ್, ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರ ಜನರಲ್ ಆಗುತ್ತೆ ಅನ್ನುವಂಥ ಸಜೆಸ್ ತುಂಬಾ ನಡೀತದೆ ಸರ್. ಅಲ್ಲ, ಒಂದು ವೇಳೆ ಮಾಡಿದ್ರೆ ಖಂಡಿತವಾಗಿ ಅದು ಚೇಂಜ್ ಆಗೇ ಆಗ್ತೈತೆ. ಯಾಕಂದರೆ ಒಂದು ಸಾರಿ ಬದಲಾವಣೆ ಮಾಡ್ತಾರೆ ಅವರು. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ, SCಗಳನ್ನು STಗಳನ್ನು ಮಾಡ್ತಾರೆ. ಸೊ ಅದು ಬದಲಾವಣೆ ಒಂದು ವೇಳೆ ಮಾಡೋದಾದರೆ ಖಂಡಿತ ಡಿಪೆಂಡ್ ಅಪಾನ್ ಅಲ್ಲಿ ಸಂಖ್ಯೆ. ಅಲ್ಲಿ ಮತ್ತೆ SC ಜಾಸ್ತಿ ಆದರೆ SC ಕಂಟಿನ್ಯೂ ಆಗ್ತೈತೆ, ಕಡಿಮೆ ಆದರೆ ಶಿಫ್ಟ್ ಆಗುತ್ತೆ. ಸರಿ, ಮೊದಲನೇ ಬಾರಿಗೆ ಮಾದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಮಾಡ್ತಾ ಇರುವಂಥದ್ದು ಸರ್. ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಒಂದು ಜಿಲ್ಲೆ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಏನಾದರೂ ನಾವು ಈ ಚಾಮರಾಜನಗರ ಜಿಲ್ಲೆಯವರು ಹೆಚ್ಚಿನ ನಿರೀಕ್ಷೆ ಇರ್ಬೋದು? ಖಂಡಿತವಾಗಿ ಯಾವ ರೀತಿಯಾದಂಥ PWD ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಇಲಾಖೆಯಿಂದ ಕೂಡ ಚಾಮರಾಜನಗರಕ್ಕೆ ವಿಶೇಷವಾಗಿ ಈ ಕ್ಯಾಬಿನೆಟಲ್ಲಿ ನಾವು ಅನುದಾನ ಗೋಷ್ಠಿ ಮಾಡ್ತೀವಿ. ಸರ್, ಏನಾದರೂ ಪ್ರಮುಖವಾಗಿ ಈಗ ಏನಾದ್ರು ಅಂದ್ಕೊಂಡಿದ್ದೀವಿ? ಮಾಡ್ತೀವಿ. ಈಗ ನೀವು ಹೇಳಿದಂಥ ಬ್ರಿಡ್ಜನ್ನು ಅದನ್ನು ಕೂಡ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ಹೇಳಿದ್ರಲ್ಲ ಬ್ರಿಡ್ಜು, ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಸುಮಾರು ಕಾಲು ಸಂಖ್ಯೆಗಳು ಏನು ವಿದ್ಯಾರ್ಥಿಗಳಿಗೆ ನಾಲಾ ದಾಟಲಿಕ್ಕೆ ಚಿಕ್ಕ ಬ್ರಿಡ್ಜ್ ಅವಶ್ಯಕತೆ, ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿ ಕೊಡ್ತಾಯಿದ್ದೀವಿ. ಶಿಥಿಲಾವಸ್ಥೆ ಸರ್, ತುಂಬ ಶಿಥಿಲಾವಸ್ಥೆ. ಅವನು ಲಿಸ್ಟ್ ಮಾಡಿದ್ದೀವಿ. ನಮ್ಮ ಕಡೆ ಸುಮಾರು ಒಂದು ಲಿಸ್ಟ್ ಇದೆ ರಾಜ್ಯದಲ್ಲಿ. ಅದು ರಿಪೇರಿ ಕೂಡ ನಾವು ಈ ಸಾರಿ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ. ಹೊಸವು ಕೂಡ ಮಾಡ್ತಾಯಿದ್ದೀವಿ. ಎರಡು ಪ್ರಯಾರಿಟಿ ಮ್ಯಾಗ ಮಾಡ್ತಾಯಿದ್ದೀವಿ.